ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ನೋಡೋಣ ಕೊಪ್ಪಳದ ಕೇದಾರನಾಥ ಎಂದೇ ಖ್ಯಾತಿ ಪಡೆದಿರುವ ಶಿವರಾತ್ರೀಶ್ವರ ದೇವಸ್ಥಾನವನ್ನು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹೈಪ್ ಮಾಡಿ, ಪಾಯಿಂಟ್ ಕೊಡೋದನ್ನು ಮರಿಬೇಡಿ. ಸ್ನೇಹಿತರೆ, ಕೊಪ್ಪಳದ ಪುರಾತನ ಹಾಗೂ ಪವಿತ್ರ ದೇವಾಲಯ ಶಿವರಾತ್ರೀಶ್ವರ ದೇವಸ್ಥಾನ. ಈ ದೇವಸ್ಥಾನವನ್ನು ಭಕ್ತರು ಕೊಪ್ಪಳದ ಕೇದಾರನಾಥ ಎಂದೇ ಕರೆಯುತ್ತಾರೆ. ಪ್ರಕೃತಿಯ ಅಂಗಳದಲ್ಲಿ ಸುಂದರ ಬೆಟ್ಟಗಳ ನಡುವೆ ಕೆರೆಯ ತೀರದಲ್ಲಿ ನೆಲೆಗೊಂಡಿರುವ ಈ ದೇವಾಲಯ ಶಾಂತಿ ಮತ್ತು ಭಕ್ತಿಯ ಸಂಕೇತವಾಗಿದೆ. ಶಿವರಾತ್ರೀಶ್ವರ ದೇವಸ್ಥಾನ ತುಂಬ ಪುರಾತನ ದೇವಾಲಯ. ಸುಮಾರು 400 ವರ್ಷಗಳ ಇತಿಹಾಸವಿದೆ ಈ ದೇವಸ್ಥಾನಕ್ಕೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ದೇವಾಲಯವನ್ನು ಉತ್ತರ ಭಾರತದ ಪ್ರಸಿದ್ಧ ಕೇದಾರನಾಥ ದೇವಸ್ಥಾನ ಮಾದರಿಯಲ್ಲಿ ಪುನರ್ ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ಜನರು ಇದನ್ನು ಪ್ರೀತಿಯಿಂದ ಕೊಪ್ಪಳದ ಕೇದಾರ ಎಂದೇ ಕರೆಯುತ್ತಾರೆ. ಇದು ಕೇವಲ ದೇವಾಲಯವಲ್ಲ, ಭಕ್ತರಿಗೆ ಆಧ್ಯಾತ್ಮಿಕ ತೀರ್ಥಯಾತ್ರೆ ಅನುಭವ ನೀಡುವ ಪವಿತ್ರ ಸ್ಥಳವಾಗಿದೆ. ಸ್ನೇಹಿತರೆ, ನೀವೀಗ ಮಾಡ್ತಾ ಇದ್ದೀರಾ ಶಿವರಾತ್ರೀಶ್ವರ ದರ್ಶನವನ್ನು. ತುಂಬ ಸುಂದರವಾದ ಶಿವಲಿಂಗ, ಪುರಾತನವಾದ ಶಿವಲಿಂಗ. ದೇವಾಲಯದ ಹೊರನೋಟವನ್ನು ನೀವೀಗ ನೋಡ್ತಾ ಇದ್ದೀರಾ. ಹೊರನೋಟ ಕೇದಾರನಾಥ ಮಾದರಿಯಲ್ಲೇ ಇದೆ. ಚಿಕ್ಕ ದೇವಸ್ಥಾನವಾದರೂ ತುಂಬ ಸುಂದರವಾಗಿದೆ. ದೇವಸ್ಥಾನದ ಹೊರಭಾಗದಲ್ಲಿ ಬೃಹತ್ ನಂದಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ದೇವಸ್ಥಾನದ ವಾಸ್ತುಶಿಲ್ಪ ಹಾಗೂ ಸುತ್ತಮುತ್ತಲಿನ ಸೌಂದರ್ಯ, ದೇವಾಲಯದ ಬಾಗಿಲು, ತ್ರಿಶೂಲದ ಚಿಹ್ನೆಗಳು, ಕಲ್ಲಿನ ಕಟ್ಟಡ ಇವೆಲ್ಲವೂ ವಿಶೇಷ. ಸ್ನೇಹಿತರೆ, ನೀವೀಗ ನೋಡ್ಬೋದು ಕೆರೆಯ ಅಂಗಳವನ್ನು. ತುಂಬ ಸುಂದರವಾಗಿದೆ ಈ ಕೆರೆ, ನೋಡಲು ತುಂಬ ಅದ್ಭುತವಾಗಿದೆ. ಒಂದೆಡೆ ಹಸಿರಿನ ಹೊಲಗಳು, ಮತ್ತೊಂದೆಡೆ ನೀರಿನ ತುಂಬಿರುವ ಕೆರೆ, ಹಿಂಭಾಗದಲ್ಲಿ ಕಲ್ಲಿನ ಬೆಟ್ಟ ಈ ದೇವಾಲಯವನ್ನು ಇನ್ನಷ್ಟು ಸುಂದರಗೊಳಿಸುತ್ತವೆ. ಇಲ್ಲಿನ ವಿಶೇಷ ಆಕರ್ಷಣೆ ಅಂದರೆ ದೇವಾಲಯದ ಎದುರು ಭಾಗದಲ್ಲಿ ನಿರ್ಮಾಣಗೊಂಡಿರುವ ಬೃಹತ್ ನಂದಿ ಮೂರ್ತಿ. ಇದು ಶಿವನ ಎದುರಿಗೆ ಇರೋದರಿಂದ ಇದು ನೋಡಲು ತುಂಬ ಸುಂದರವಾಗಿದೆ. ಈ ದೇವಸ್ಥಾನ ಶಿವರಾತ್ರೀಶ್ವರನ ಪವಿತ್ರ ಸ್ಥಳ. ಅಮಾವಾಸ್ಯೆ, ಸೋಮವಾರ ಮತ್ತು ಮಹಾಶಿವರಾತ್ರಿ ದಿನದಂದು ಭಕ್ತರ ದಟ್ಟಣೆ ಅಪಾರವಾಗಿರುತ್ತದೆ. ಶಿವನಿಗೆ ಹಾಲು, ಬಿಲ್ವಪತ್ರೆ ಅರ್ಪಿಸಿ ಭಕ್ತರು ತಮ್ಮ ಕಷ್ಟ ನಿವಾರಣೆಗಾಗಿ ಪ್ರಾರ್ಥಿಸುತ್ತಾರೆ. ಇಲ್ಲಿ ನಡೆಯುವ ಅಭಿಷೇಕ, ಕಾರ್ತೀಕ ಮಾಸದಲ್ಲಿ ನಡೆಯುವ ದೀಪಾರಾಧನೆ ಇವೆಲ್ಲವೂ ಭಕ್ತರ ಮನದಲ್ಲಿ ಆಳವಾದ ಶಾಂತಿಯನ್ನು ಮೂಡಿಸುತ್ತವೆ. ಇತ್ತೀಚೆಗೆ ಈ ದೇವಸ್ಥಾನವು ಹೆಚ್ಚು ಖ್ಯಾತಿ ಪಡೆದಿದೆ. ದೂರದಿಂದ ಜನರು ಇಲ್ಲಿಗೆ ಬರುತ್ತಿದ್ದಾರೆ. ದೇವಾಲಯದ ಸರಳತೆ, ನೈಸರ್ಗಿಕ ಸೌಂದರ್ಯ, ಬೃಹತ್ ನಂದಿಯ ವೈಭವ, ಭಕ್ತರ ಸೇವಾಭಾವ ಇವೆಲ್ಲವೂ ಇಲ್ಲಿನ ಆಕರ್ಷಣೆಯಾಗಿದೆ. ಕೊಪ್ಪಳದ ಜನರು ಇದನ್ನು ನಿಜವಾಗಿಯೂ ತಮ್ಮದೇ ಕೇದಾರನಾಥವೆಂದು ಭಾವಿಸುತ್ತಾರೆ. ಸ್ನೇಹಿತರೆ, ನೀವು ಕೂಡ ಕೊಪ್ಪಳಕ್ಕೆ ಬಂದಾಗ ಈ ಶಿವರಾತ್ರೀಶ್ವರನ ದರ್ಶನವನ್ನು ಪಡೆಯಲು ಮರೆಯಬೇಡಿ. ಸ್ನೇಹಿತರೆ, ಇಂತಹ ಇನ್ನಷ್ಟು ಪುರಾತನ ದೇವಾಲಯಗಳ ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡೋದನ್ನು ಮರೆಯಬೇಡಿ. ಓಂ ನಮಃ ಶಿವಾಯ.